ರಾಮನ ಬದುಕು ನಮಗೆ ಅದಕ್ಕೆ ಅಡಿಪಾಯವನ್ನು ಹಾಕಿಕೊಡ್ತದೆ. ಎಲ್ಲ ಕಡೆಯಲ್ಲೂ ಸಹ ಅಣ್ಣ ತಮ್ಮಂದಿರು ಹೇಗೆ ಬದುಕಬೇಕು, ತಂದೆ ತಾಯಿಯ ಜೊತೆಗೆ ಹೇಗೆ ಗೌರವಿಸಿ ಬದುಕಬೇಕು ಅಲ್ವಾ, ಹೆಂಡತಿಯ ಜೊತೆಗೆ ಹೇಗೆ ವ್ಯವಹರಿಸಬೇಕು, ಸಮಾಜದ ಕೊಟ್ಟ ಕೊನೆಯ ವ್ಯಕ್ತಿಯ ಜೊತೆಗೂ ಸಹ ಹೇಗೆ ಮಾತನಾಡಬೇಕು, ಹೇಗೆ ವ್ಯವಹರಿಸಬೇಕು, ಎಲ್ಲರನ್ನು ಸಮಾನವಾಗಿ ಹೇಗೆ ನೋಡಿಕೊಳ್ಳಬೇಕು ಅನ್ನುವ ಆದರ್ಶಗಳನ್ನು, ನಿದರ್ಶನಗಳನ್ನು ಸದಾ ನಮಗೆ ಹಾಕಿಕೊಟ್ಟಂಥದ್ದು ರಾಮಾಯಣ. ನಾವು ಬಂದ ಕೆಲಸ ಏನಂತಂದರೆ, ಕ್ಷೇತ್ರದಲ್ಲಿ ವಿಶೇಷವಾಗಿ ಈಗ ವೀರಾಂಜನೇಯನ ಮೂಲಪೀಠದಿಂದ ಕಲಾ ಸಂಕೋಚ ಮಾಡಿ ಧಾನ್ಯವಾಸದಲ್ಲಿಟ್ಟಿದ್ದೇವೆ. ದೇವರಿಗೆ ನೂತನ ಗೋಪುರ, ಸ್ವರ್ಣ ಕಲಶ ಪ್ರತಿಷ್ಠಾಪನೆ, ಮಹತ್ ಕಾರ್ಯವನ್ನು ಸಂಕಲ್ಪ ಮಾಡಿ ನಾವು ಈ ಒಂದು ಕಾರ್ಯಕ್ಕೆ ಇಡೀ ರಾಜ್ಯದಾದ್ಯಂತ ಸಂಪರ್ಕ ಅಭಿಯಾನ ಅಂಥೇಳಿ ಸಂಕಲ್ಪ ಮಾಡಿ ರಾಜ್ಯದಾದ್ಯಂತ ಪ್ರವಾಸಕ್ಕೆ ಹೊರಟಿದ್ವಿ. ಈಗಾಗಲೇ 16 ಜಿಲ್ಲೆಗಳನ್ನು ಮುಗಿಸ್ಕೊಂಡು ರಾಜ್ಯದ ಪ್ರವಾಸವನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ನಮ್ಮ ಅಪೇಕ್ಷೆ ಏನಂತಂದರೆ, ಆಂಜನೇಯ ಇಲ್ಲದ ಊರಿಲ್ಲ, ಆಂಜನೇಯ ಇಲ್ಲದ ಸ್ಥಳವಿಲ್ಲ, ಎಲ್ಲೆಡೆಯಲ್ಲೂ ಇದ್ದಾನೆ. ಆದರೆ ಎಲ್ಲರಿಗೂ ಸಹ ಆಂಜನೇಯನ ಪರಿಚಯ ಮಾಡಿಸ್ಬೇಕು ಅಂತಾದರೆ ನಿಮ್ಮನ್ನು ಮತ್ತೆ ಕ್ಷೇತ್ರಕ್ಕೆ ಬಹುಶಃ ಆಂಜನೇಯ ಸ್ಥಳಕ್ಕೆ ಅಲ್ಲಿ ಕರೆಸಬೇಕು ಅಂಥೇಳಿ ಮೈಸೂರಿನ ಸಮಸ್ತ ಭಕ್ತರಿಗೆ ಆಂಜನೇಯನ ಪೂರ್ಣ ಅನುಗ್ರಹ ಆಗಲಿ ಅಂಥೇಳಿ ಹರಸಿ ಹಾರೈಸಿ ವೇದಿಕೆಯ ಸಮಸ್ತ ಗಣ್ಯರಿಗೂ ಸಹ ಅವರ ಶ್ರೇಯಸ್ಸಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ, ನಿಮ್ಮೆಲ್ಲರ ಒಳಿತನ್ನು ಆ ಭಗವಂತನಲ್ಲಿ ಸಂಪ್ರಾರ್ಥಿಸಿ, ಸದ್ಗುರುವಿನ ಚರಣದಲ್ಲಿರ್ತಕ್ಕಂಥವ್ರು ನೀವು ಬಹುಶಃ ನಿತ್ಯ ನೀವು ಗುರುವಿನ ಪ್ರವಚನ ಕೇಳತಕ್ಕಂಥವ್ರು, ನಿಮ್ಮೆಲ್ಲರಿಗೂ ಸಹ ಆ ಗುರು ಅನುಗ್ರಹ, ದೇವ ಅನುಗ್ರಹ, ಹನುಮಂತನ ಅನುಗ್ರಹ ನಿರಂತರ ಆಗಲಿ ಅಂಥೇಳಿ ಆಶಿಸಿ ಆಶೀರ್ವದಿಸಿ ನಮ್ಮ ಮಾತಿಂದ ವಿರಮಿಸ್ತೇವೆ. ಶುಭಂ ಭೂಯಾತ್.